ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳ ಪ್ರಕರಣ ಏನಿವಾಗ ಧರ್ಮಸ್ಥಳ ಪ್ರಕರಣ ನಡೀತಾ ಇದೆ. SIT ಆ ಭೀಮನಿಗೆ ಸತತ 15 ಗಂಟೆಗಳ ಕಾಲ ಪ್ರಶ್ನೆ ಕೇಳಿದ್ರು. ಅದು ಮುಗಿದ ಮೇಲೆ SIT ಜೊತೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ, ಅಂದರೆ ನೇತ್ರಾವತಿ ನದಿ ಹತ್ರ ನಿನ್ನೆ ಏನು ಆತ ತೋರಿಸಿದ್ದ ಒಟ್ಟು 13 ಸ್ಥಳ ಗುರುತಿಸಿದ್ದ. ಆ 13 ಸ್ಥಳದಲ್ಲಿ ಒಂದು ಸ್ಥಳ ನಿನ್ನೆ ಅಗ್ದಿದ್ರು. ಖಂಡಿತವಾಗ್ಲೂ ಅಲ್ಲಿ ಏನೂ ಸಿಕ್ಕಲಿಲ್ಲ. ಇವತ್ತು ಕೂಡ ಮುಂದುವರೆಸಿ ಇವತ್ತು ಒಟ್ಟು 2 ಸ್ಥಳ ಅಗ್ದಿದ್ದಾರೆ. ಅಲ್ಲೂ ಕೂಡ ಈವರೆಗೂ SIT ತಂಡಕ್ಕೆ ಏನೂ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಅದೇ ಕೆಲಸ ಮಾಡ್ತಿದ್ದಾರೆ, ಏನೂ ಸಿಕ್ಕಿಲ್ಲ. ಒಂದು ವೇಳೆ ಭೀಮಾ ಹೇಳಿದ್ದೇನಾದರೂ ಸುಳ್ಳಾದರೆ ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅವರೇ ಒಪ್ಕೊಂಡಿದ್ದಾರೆ, ನಾನು ಹೇಳಿದ ಜಾಗದಲ್ಲಿ ಏನಾರ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ನಾನೇ ಹೊಣೆ ಅಂತ. ಸ್ನೇಹಿತರೆ, ಈಗಾಗಲೇ ಭೀಮಾ ಅಲ್ಲಿ ಹೋಗಿ 10ರಿಂದ 15 ವರ್ಷ ಕಳೆದಿರ್ಬೋದು. ಆಗ ಯಾವ ಥರ ಇತ್ತು ಜಾಗ, ಈಗ ಯಾವ ಥರ ಜಾಗ ಇದೆ, ಎಷ್ಟಡಿ ಒಳಗಡೆ ಅಗಿಬೇಕು ಏನು, ಇವೆಲ್ಲ ಆತನ ತಲೆಗೆ ಬಂದಿರಬೇಕು. ಆತ ಏನಾದರೂ ಜಾಗನ ಒಂದು ಪಾಯಿಂಟು ಮಿಸ್ ಮಾಡಿದ್ರೂ ಕೂಡ ಆತನಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಬೇರೆ ಏನೂ ಸಿಗಲ್ಲ. ಯಾಕಂದರೆ ಅಲ್ಲಿ ಖಂಡಿತವಾಗ್ಲೂ ಮಣ್ಣು ತುಂಬಿರ್ಬೋದು ಅಥವಾ ಗೊತ್ತಿಲ್ಲ, ಏನಾಗಿದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಇವತ್ತು 4ನೇ ಜಾಗನ ಅಗಿಯೋಕ್ಕೆ ಶುರು ಮಾಡಿದ್ದಾರೆ SIT ಟೀಮಿಂದ. ಒಂದು 40 ಜನದಿಂದ ಅಗೀತಾ ಇದ್ದಾರೆ. ಆ ಟೀಮಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿ ಮೂಳೆಗಳು ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪ್ರಕರಣನ ದೇಶನೇ ನೋಡ್ತಾ ಇದೆ. ಏನಾಗುತ್ತೆ ಮುಂದೆ ನೋಡೋಣ.